ಸರ್ಕಾರನ ಟೀಕಿಸ್ತಾ ಇದ್ದಾರೆ. ಸರ್ಕಾರ ಕುಮ್ಮಕ್ಕಿನಿಂದ ನಡೀತಾ ಇದೆ ಅನ್ನೋ ತರದಲ್ಲಿ ಮಾತಾಡ್ತಿದ್ದಾರೆ. ಎಲ್ಲ ಚಲೋ ಮಾಡಿದ್ರು ಹೋಗಿ ನಾವು ಧರ್ಮಸ್ಥಳ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರ ಕಾಂಗ್ರೆಸ್ ವಿರೋಧವಾಗಿದೆ ಅನ್ನೋ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬಿಜೆಪಿ ಅವರಿಂದ ಇದನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ, ಬೇರೇನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಮೇಲೆ, ಜಾತಿಯ ಮೇಲೆ ಅವರ ರಾಜಕಾರಣವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ತಾ ಇರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಂದ್ರೆ ಸರ್ಕಾರ ಪಾರದರ್ಶಕವಾದಂತ ತನಿಖೆಗೆ ಬದ್ಧವಾಗಿದೆ. ದೂರುದಾರರು 164 ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ ನಂತರ SIT ಅನ್ನ ಸ್ಥಾಪಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಕೂಡ ಅವರು ಅದನ್ನ ಹತ್ತಿರದಿಂದ ತನಿಖೆ ಮಾಡ್ತಾ ಇದ್ದಾರೆ. ಅದು ದೂರುದಾರರ ವಿಚಾರ ಇರ್ಬೋದು, ಮತ್ತೆ ಅವ್ರು ಮಾಡಿರುವಂತಹ ಆರೋಪದ ವಿಚಾರ ಇರ್ಬೋದು, ಇದೆಲ್ಲವನ್ನು ಕೂಡ ಮತ್ತು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಅದರ ಪವಿತ್ರತೆಯನ್ನ ಕಾಪಾಡಿಕೊಂಡು ಈ ಕೆಲಸವನ್ನ ಮಾಡಬೇಕು ಅಂತ ಕೂಡ SIT ನವರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಪಾರದರ್ಶಕವಾದಂತ ತನಿಖೆಗೆ ಯಾರು ಕೂಡ ಅಡ್ಡ ಬರಬಾರ್ದು. ಈ ಕಾನೂನಿನ ಪ್ರಕ್ರಿಯೆಯನ್ನ ರಾಜಕಾರಣಕ್ಕೋಸ್ಕರ ಬಳಸುವಂಥದ್ದು ಅದು ಕೂಡ ನಿಲ್ಬೇಕು. ಇದು ಪದೇ ಪದೇ ಇವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಈ ತರ ಮಾಡಿದ್ದಾರೆ, ಎಲ್ಲದರಲ್ಲೂ ಸೋಲನ್ನು ಅನುಭವಿಸಿದ್ದಾರೆ, ಅಂದ್ರೂ ಪಾಠ ಕಲಿತಾ ಇದ್ದಾರೆ. ಮತ್ತೆ ಇದನ್ನ ಮಾಡೋದಕ್ಕೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಯಾಕೋ ಇವರ ನಡೆ ನೋಡಿದ್ರೆ ಇದೆಲ್ಲ ಹಿಂದೆ ಇವ್ರದೇ ಷಡ್ಯಂತ್ರ ಇದೆ ಅಂತ ಕೂಡ ಅನಿಸುತ್ತೆ. ಅದರಿಂದ ಈ ಭಾರತೀಯ ಜನತಾ ಪಕ್ಷದವರಿಗೆ ಯಾವತ್ತೂ ಅಭಿವೃದ್ಧಿಯಲ್ಲಿ ಆಗ್ಲಿ, ಒಂದು ಆಡಳಿತವನ್ನ ಅಭಿವೃದ್ಧಿ ಆಧಾರದ ಮೇಲೆ ಪ್ರಶ್ನೆ ಮಾಡೋದಂತಾಗ್ಲಿ, ಇಂಥ ರಾಜಕಾರಣ ಅವ್ರು ಯಾವತ್ತೂ ಮಾಡೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಧರ್ಮದ ಮೇಲೆ ಮಾಡ್ತಾರೆ, ಮತ್ತೆ ಎಲ್ಲಾರು ಒಂದು ಸಾವಾದ್ರೆ ಅಲ್ಲಿ ಹೋಗ್ತಾರೆ ರಣಹದ್ದುಗಳು ಮಾಡಿ. ಈ ರೀತಿಯಾದಂತ ಬಹಳ ಕೀಳುಮಟ್ಟದ ರಾಜಕಾರಣವನ್ನ ಪದೇ ಪದೇ ಮಾಡಿ ಜನ ತಿರಸ್ಕರಿಸಿದ್ರು ಕೂಡ ಇನ್ನ ಪಾಠ ಕಲಿತಾ ಇಲ್ಲ. ಈಗ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ಕಾರದ ಉತ್ತರದ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ಅಲ್ಲ ಈಗ ಎಷ್ಟು ಮಾಡ್ತೀರಾ? ಬೆಟ್ಟದಲ್ಲೂ ಬಂದಿದ್ದಾರೆ, ನಾಳೆ ದೇವಸ್ಥಾನ ಪಕ್ಕದಲ್ಲೂ ಪ್ರಶ್ನೆಗಳು ಎದ್ದಿದ್ದಾವೆ. ಅಲ್ಲ, ಅದೆಲ್ಲ ಪ್ರಶ್ನೆಗಳಿಗೆ ಮಾನ್ಯ ಗೃಹ ಸಚಿವರು ಇವತ್ತು ಉತ್ತರವನ್ನ ಕೊಡ್ತಾರೆ. ಮೊನ್ನೆ ಕೂಡ ಹೇಳಿದ್ದಾರೆ ಅವರು ಯಾವ ತರ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಇದರಲ್ಲಿ ಅವ್ರು ಯಾರು ದೂರುದಾರರಿದ್ದಾರೆ ಅವರೊಬ್ಬನ ಕೂಡ ಬಿಟ್ಟಿಲ್ಲ. ಅವ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾರೆ. ಯಾವ ರೀತಿಯಿಂದ ಬಂದಿದೆ, ಹಿಂದೆ ಯಾರಿದ್ದಾರೆ, ಎಲ್ಲ ಕೂಡ ಸತ್ಯ ಹೊರ ಬರಲಿದೆ. ನಾವು ತಾಳ್ಮೆಯಿಂದ ಕಾದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.